ಆರ್ಮುಗ ಅಂತ ಕಿರ್ಸ್ತಾರೆ. ಮಂಚಕ್ ಬಾ ಜಾಸ್ತಿ ತಿಂತಾರೆ ನಿಮ್ ಕಡೆ, ನಾರ್ತ್ ಕರ್ನಾಟಕದ ಕಡೆ, ಅದು ಅದ್ರ ಹೆಸರೇ. ಅದನ್ನ ಪ್ರಪಂಚಕ್ಕೆ ತೋರಿಸ್ಬೇಕು. 35 ವರ್ಷ ಆದ್ರೆ ನಿಂಗೆ ಯಾಕೆ ಇನ್ನೂ ಮದುವೆ ಆಗಿಲ್ಲ ಅಂತ. ಈ ತರ ಒಬ್ರು ಟೀಚರ್ ಇದ್ರೆ ನಾನು ಮತ್ತೆ ಸ್ಟೂಡೆಂಟ್ ಆಗಿದ್ದೆ. ಹನಿಮೂನ್ ಬಾನಲ್ಲೆ ಬಾನಲ್ಲೆ ಡ್ಯಾಶ್. ರಾಜು ಜೇಮ್ಸ್ ಬಾಂಡ್. ಸೊ ಕಣ್ಮಣಿ, ರಾಜುವಿನ ಕಣ್ಮಣಿ. ನೀವು ಎಲ್ರು ಕಣ್ಮಣಿ ಅಂತಾನೆ ಕರೆಯಕ್ ಶುರು ಮಾಡ್ಬಿಟ್ಟಿದ್ದಾರೆ ಇವಾಗ. ಸೊ ನಿಮ್ಮೂರ್ ಕಡೆ ಎಲ್ಲ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಅಂದ್ರೆ ನೀವು ಇವಾಗ ಸಾವ್ಕಾರ್ ಮಂದಿ ಅಂತ ಅಂದ್ಬಿಟ್ಟು ಹೇಳಿ ಮಾತಾಡ್ತಾರ, ಇಲ್ಲ ಅಂದ್ರೆ ಹೆಂಗೆ? ಯಾ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಸೀರಿಯಲ್ ಇವರೇ ಇದ್ದಾರೆ. ಸೊ ಹೆಂಗೆ ರಿಸೀವ್ ಮಾಡ್ಕೊಂತ ಇದಾರೆ ನಿಮ್ಮೂರ್ ಕಡೆ? ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಓಕೆ, ಅದೇ ಎಲ್ರು ಇವಾಗ ಮೃದುಲ ಅನ್ನೋಕ್ಕಿಂತ ಕಣ್ಮಣಿ ಅಂತ ಅನ್ನಕ್ ಶುರು ಮಾಡಿದ್ದಾರೆ. ಕಣ್ಮಣಿ ಫುಲ್ ಸಾಂಗ್ ತುಂಬಾ ಲೈಕ್ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ರೀಲ್ಸ್ ಎಲ್ರು ಸೀರೆ ಹಾಕೊಂಡು ಸಾಂಗ್ ಮೇಲೆ ಮಾಡಿದ್ದು ಎಸ್, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅದ್ ಸಾಂಗ್ ರೆಸ್ಪಾನ್ಸ್ ನೋಡಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಓಕೆ. ಅಂಡ್ ಇವಾಗ ಪ್ರತಿಯೊಬ್ರು ಕೂಡ ಇಂಡಸ್ಟ್ರಿಗೆ ಬರುವಂತದ್ದು ಏನಾದ್ರು ಒಂದು ಕನ್ಸರ್ನ್ ಇಟ್ಕೊಂಡ್ ಬರ್ತಾರೆ. ಅಂಡ್ ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ನಮ್ಮ ಇಂಡಸ್ಟ್ರಿನಲ್ಲಿ ಬೇರೆ ಯಾವ್ಯಾವ ರೀತಿಯಾದಂತ ಒಂದು ಕಥೆಗಳು ಬರಬೇಕು, ಅಂಡ್ ನೀವು ಯಾವ್ಯಾವ ರೀತಿಯಾದಂತ ಕಥೆಗಳನ್ನ ಮುಂದಕ್ಕೆ ಮಾಡೋದಕ್ಕೆ ಅಂತ ಹೊರಟಿದ್ದೀರಾ, ಹೇಗೆ ಅಂತ ಸರ್? ಈಗ ನನ್ನ ನೀವು ಇಲ್ಲಿ ತನಕ ಮಾಡಿರೋ ಇನ್ಕ್ಲೂಡಿಂಗ್ ಅನ್ಲಾಕ್ ರಾಘವ ನಾನು ಹೇಳ್ತಾ ಇರೋದು, ಈ 4 ಸಿನಿಮಾನು ನೋಡಿದ್ರೆ 4 ಸಿನಿಮಾನು ಬೇರೆ ಬೇರೆ ಕತೆ, ಬೇರೆ ಬೇರೆ ಜಾನರ್, ಬೇರೆ ಬೇರೆ ಕತೆ. ನಾನು ಒಂಥರ ಓಲ್ಡ್ ಸ್ಕೂಲ್ ಆಡಿಯನ್ಸ್ ನಾನು. ಈಗ ನಾನು ಹೆಂಗೆ ಅಂದ್ರೆ, ಈಗ ನಾವೆಲ್ಲ ಇನ್ಸ್ಪೈರ್ ಆಗಿದ್ದು ಉಪ್ಪಿ ಸರ್, ನಾಗಾಭರಣ ಸರ್, ಸುನಿಲ್ ಕುಮಾರ್ ದೇಸಾಯಿ ಅವರು, ಈ ತರದ, ಅದು ನಮ್ಮ ಜನರೇಷನ್. ನೀವು ಉಪ್ಪಿ ಸರ್ನ ನೋಡಿದ್ರೆ ಫಸ್ಟ್ ತರ್ಲೆ ನನ್ ಮಗ ಅಂತ ಒಂದು ಚೇಷ್ಟೆ ಸಿನಿಮಾ ಮಾಡ್ತಾರೆ. ನೆಕ್ಸ್ಟ್ ಇಶ್ ಅಂತ ಹೇಳಿ ಒಂದು ಡಾರ್ಕ್ ಥ್ರಿಲ್ಲರ್ ಮಾಡ್ತಾರೆ. ಕಟ್ ಮಾಡಿದ್ರೆ ಓಮ್ ಅಂತ ಹೇಳಿ ನಿಮ್ಗೆ ಕಮರ್ಷಿಯಲ್ ಮಾಸ್ ಮಾಡ್ತಾರೆ. ಅನ್ನೋದೊಂದು ಬೇರೆ ಜನರಲ್ಲಿ ಮಾಡ್ತಾರೆ, ಉಪೇಂದ್ರ ಒಂದು ಬೇರೆ ಜನರಲ್ಲಿ ಮಾಡ್ತಾರೆ. ಈಗ ಸುನಿಲ್ ಕುಮಾರ್ ದೇಸಾಯಿ ಸಾರ್ನ ನೋಡಿದ್ರು ನಿಮಗೆ ಬೆಳದಿಂಗಳ ಬಾಲೆ, ನಿಷ್ಕರ್ಷ, ತರ್ಕ, ಒಂದೊಂದು ಜಾನರು. ನನಗೆ ಬೇಜಾರಾಗೋದು ಪರ್ಸನಲಿ ಒಬ್ಬ ಆಡಿಯನ್ಸ್ ಆಗಿ, ಇವತ್ತು ಆ ತರ ಇಲ್ಲ ಅಟೆಂಪ್ಟ್ಸ್. ನೀವು ಒಂದು ಫ್ರೇಮ್ ನೋಡಿದ್ರೆ ಇದು ಆ ಡೈರೆಕ್ಟರ್ದು ಅಂತ ಹೇಳ್ಬಿಡ್ಬೋದು. ಅಂದ್ರೆ ಒಂದೇ ಪ್ಯಾಟರ್ನ್ ಆಫ್ ಸಿನಿಮಾಗಳು ಬರ್ತಿದೆ. ಅಂದ್ರೆ ಆಸ್ ಅನ್ ಆಡಿಯನ್ಸ್ ಮೈ ಇಂಡಿವಿಜುವಲ್ ಒಪಿನಿಯನ್, ನನಗೇನು ಜಜ್ಮೆಂಟ್ ಆಗ್ತಾ ಇಲ್ಲ. ಬಟ್ ನಾನು ಹೇಳ್ದಂಗೆ ಆಗ್ಲೇ, ಬಟ್ ಸ್ಟಿಲ್ ನಾನು ಇನ್ನೂ ಆ ಓಲ್ಡ್ ಸ್ಕೂಲ್ ಇದಲ್ಲಿದೆ. ನನಗೆ ಏನಂದ್ರೆ ಎಲ್ಲಾ ಜನರಲ್ಲೂ ಸಿನಿಮಾ ಮಾಡಬೇಕು ಅಂತ, ನಾನು ಥ್ರಿಲ್ಲರು ಮಾಡಬೇಕು, ಕಾಮಿಡಿನೂ ಮಾಡಬೇಕು, ವೆರೈಟೀಸ್ ಆಫ್ ಸಿನಿಮಾಗಳನ್ನ ನಾನು ಮಾಡ್ತಾ ಹೋಗ್ಬೇಕು ಅಂತ. ಆ ಲೆಕ್ಕದಲ್ಲಿ ನನ್ನ ಹತ್ರ ಎಲ್ಲಾ ತರದ್ದು ಸಬ್ಜೆಕ್ಟ್ ಇದೆ. ಒಂದೊಳ್ಳೆ ಡಾರ್ಕ್ ಥ್ರಿಲ್ಲರ್ ಇದೆ, ಒಂದೊಳ್ಳೆ ಪಕ್ಕ ಕಮರ್ಷಿಯಲ್ ಇದೆ, ಒಂದು ಹಾರರ್ ಕೂಡ ಇದೆ. ಸೊ ಎಲ್ಲ ತರ ಸ್ಕ್ರಿಪ್ಟ್ಗಳಿದೆ. ಅಂಡ್ ಯಾವ ತರ ಸಿನಿಮಾ ಬರಬೇಕು ಅಂತ ನಾನು ಹೇಳಕ್ಕಾಗಲ್ಲ, ಬಿಕಾಸ್ ಜನ ಯಾವ ಸಿನಿಮಾ ತಗೊಂತಾರೆ ಅನ್ನೋದೇ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಇವಾಗ. ಆಸ್ ಎ ಮೇಕರ್ ನನಗೆ ಯಾವ ಸಿನಿಮಾ ತಗೊಂತಾರೆ, ಯಾವ ಸಿನಿಮಾ ತಗೊಳ್ಳಲ್ಲ ಅನ್ನೋದು ಎಂಡ್ ಆಫ್ ದ ಡೇ ಅದು ಜನರು ಮನಸ್ಥಿತಿಗೆ ಬಿಟ್ಟಿದ್ದು. ಅಂಡ್ ಅವ್ರು ದುಡ್ಡು ಕೊಟ್ಟು ಒಳಗಡೆ ಬಂದಾಗ ಅದು ಅವರ ಆಯ್ಕೆ. ಅವ್ರು ಎಸ್ ಅಂತಂದ್ರೆ ಸೂಪರ್, ನೋ ಅಂದ್ರೂ ನಾವು ಸ್ವೀಕರಿಸಲೇಬೇಕು. ಶುಕ್ರವಾರ ಬೆಳಗ್ಗೆ ತನಕ ಮಾತ್ರ ನಮ್ಮ ಅಲ್ಲ 11:30 10:30 ಎಲ್ಲ ಫಸ್ಟ್ ಶೋ, ಮಾರ್ನಿಂಗ್ ಶೋ. ಅಲ್ಲಿ ತನಕ ಪ್ರೊಡಕ್ಷನ್ ಒದ್ದಾಟ, ಏನ್ ಚೇಂಜಸ್ ಇದ್ರು ಪ್ರಮೋಷನ್ ಎಲ್ಲ ಹೇಳ್ತೀವಿ. 10:30 11 ಗಂಟೆಗೆ ಜನಗಳು ವಿಚಾರಿಸ್ತಾರೆ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ, ಏನ್ ಹೇಳಿದ್ರು ರಿಸೀವ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಓಕೆ. ಅಂಡ್ ಇವಾಗಿನ ಒಂದು ಟ್ರೆಂಡ್ ಅಂತ ನಾವು ನಂಬ್ತೀರಿ ಅಂತ ಹೇಳಿದ್ರೆ, ಒಂದು ಡಾರ್ಕ್ ಕಾಮಿಡಿ ಅಥವಾ ಡಾರ್ಕ್ ಹ್ಯೂಮರ್ ಇರುವಂತಹ ಒಂದು ಸಬ್ಜೆಕ್ಟ್ಸ್ ಗಳು ತುಂಬಾನೇ ಕ್ಲಿಕ್ ಆಗತ್ತೆ. ಅಂದ್ರೆ ಕಾಮಿಡಿನಲ್ಲೂ ಕೂಡ ಡಾರ್ಕ್ ಹ್ಯೂಮರ್ ಇಟ್ಕೊಂಡು ಮಾಡದಂತ ಕೆಲವೊಂದು ಮೂವೀಸ್ಗಳು ಅಥವಾ ಕೆಲವೊಂದು ಸಬ್ಜೆಕ್ಟ್ಸ್ ಗಳು ವರ್ಕ್ ಆಗುತ್ತೆ ಅಂತ ಹೇಳಿ. ಅಂಡ್ ಇವಾಗ ಇರೋದ್ರಲ್ಲಿ ಬಿಸಿಯೆಸ್ಟ್ ಆಕ್ಟರ್ ಅಂತ ಹೇಳ್ಬೋದು. ಅಂದ್ರೆ ಲೈಕ್ ಬ್ಯಾಕ್ ಟು ಬ್ಯಾಕ್ ರಿಲೀಸಸ್ ಇದೆ. ಫಾರೆಸ್ಟ್ ಹೋಗಿ ಬರ್ತಾ ಇದೀರಾ, ಇವಾಗ ಜೇಮ್ಸ್ ಬಾಂಡ್ ರಿಲೀಸ್ ಮಾಡ್ತಾ ಇದೀರಾ. ಸೊ ಕಾಮಿಡಿ ಅನ್ನೋ ಒಂದು ಎಲಿಮೆಂಟ್ ಈ ಒಂದು ಮೂವಿನಲ್ಲಿ ಜನರಿಗೆ ಎಷ್ಟು ಇಷ್ಟ ಆಗ್ಬೋದು ಆಗುತ್ತೆ. ಇದರಲ್ಲಿ ನಾನ್ ಕಾಮಿಡಿ ತುಂಬಾ ಕಾಮಿಡಿ ಅಂತ ಮಾಡಿಲ್ಲ, ನನ್ನ ಸುತ್ತಮುತ್ತಲ ಕ್ಯಾರೆಕ್ಟರ್ಗಳು ಕಾಮಿಡಿ ಮಾಡಿದ್ದಾರೆ. ನನ್ನ ಸಾಧು ಕೋಕಿಲ ಸರ್ ಇರ್ಬೋದು, ಆಮೇಲೆ ತಬಲಮಾಣಿ ರಾಣಿ ಸರ್ ಇರ್ಬೋದು, ಅಚ್ಯುತ್ ಸರ್ ಇರ್ಬೋದು, ಚಿಕ್ಕಣ್ಣ, ಅವ್ರ ನಡುವೆಲ್ಲಿ ನಾನು ಒಬ್ಬ ಇದ್ದು ಕಾಮಿಡಿ ಆಗಿದೆ ಹೊರತು ನಾನಾಗೆ ಒಂಥರ ಟಿಪಿಕಲ್ ಐತಿದೆ ಫಸ್ಟ್ ರ್ಯಾಂಕ್ ರಾಜ್ಯಲ್ಲೆಲ್ಲ ಮಾಡಿದ್ನಲ್ಲ ಆ ತರ ಅಲ್ಲ. ಆ ಮಧ್ಯೆ ನನ್ನ ಎಲ್ಲರ ಮಧ್ಯೆ ಕಾಮಿಡಿ ಇದೆ, ಅವ್ರ ಕಾಮಿಡಿಗಳನ್ನ ಮಾಡಿದ್ದಾರೆ. ಬಟ್ ಜನಗಳನ್ನ ತುಂಬಾ ನಗಿಸ್ತಾರೆ. ನಾನೇ ನಕ್ಕಿದೀನಿ ತುಂಬಾ. ಸೆನ್ಸ್ ಆಫ್ ಹ್ಯೂಮರ್ ಸೂಪರ್ ಆಗಿದೆ. ನನಗೆ ನನ್ನ ಪರ್ಸನಲ್ ಗುರು ಗೊತ್ತಿದ್ರಿ ಸಿನಿಮಾಗಿಂತ ಮುಂಚೆ, ಬಟ್ ಈ ಸಿನಿಮಾ ಪ್ರೋಸೆಸ್ ಅಲ್ಲಿ ನನಗನ್ಸಿದ್ದು ಒಂದು ಫುಲ್ ಲೆಂತ್ ಒಂದು ಹ್ಯೂಮರ್ ಗುರುಗೆ
ಮಾಡ್ಬೇಕಾಗ್ತದಿರಾ? ಅದು ಅವರ ಒರಿಜಿನಲ್ ಸೆನ್ಸ್ ಆಫ್ ಹ್ಯೂಮರ್ ಇಟ್ಕೊಂಡು ನೀವು ಟ್ರೂ ಲೈಫ್ ಅಲ್ಲಿ ಅವ್ರದೊಂದು ಪಾಯಿಂಟ್ ಆಫ್ ವ್ಯೂ ಸೆನ್ಸ್ ಆಫ್ ಹ್ಯೂಮರ್, ಅದು ಸೂಪರ್ ಅಮೇಸಿಂಗ್ ಸೆನ್ಸ್ ಆಫ್ ಹ್ಯೂಮರ್ ಅವ್ರಿಗೆ ಇದೆ. ದಟ್ ಈಸ್ ಇಸ್ ಸ್ಟ್ರೆಂತ್. ಓಕೆ, ಸೊ ಅದೊಂದು ಮಾಡ್ಬೇಕು. ಯಾವಾಗ ಮಾಡ್ತೀರಾ? ಮಾಡ್ತೀರಾ? ಇಲ್ಲಿ ಹೇಳ್ಬಿಡಿ. ನಾನು ಹೇಳೇ ಇಲ್ಲ ಪ್ರೊಡ್ಯೂಸರ್. ಟೀ ಶರ್ಟ್ ಬಿಚ್ಚಾಕೋದು, ಕಾಸ್ಟ್ಯೂಮ್ ಹಾಕೋದು, ಹೋಗ್ತಾ ಇರೋದು ಶೂಟಿಂಗ್. ಒಂದು ಡಾರ್ಕ್ ಥ್ರಿಲ್ಲರ್ ಇದೆ ಅಂತ ಹೇಳಿದ್ರಲ್ಲ, ಅದ್ರಲ್ಲೇ ಏನೋ ಒಂದು ಆಡ್ ಮಾಡ್ಕೊಂಡು ಆಲ್ಟರ್ ಮಾಡ್ಕೊಂಡು ಮಾಡ್ಬೋದು ಅಂತ. ಡೆಫಿನೆಟ್. ಅಲ್ಲ, ನಾನು ಕಮಿಂಗ್ ಟು ಆ ಪಾಯಿಂಟ್ಗೆ, ನನ್ಗೆ ಈ ಲೈಟ್ ಹಾರ್ಟೆಡ್ ಬಹಳ ಇಷ್ಟ. ಈಗ ನೀವು ಏನೇ ಈಗ ನೀವು ಇಷ್ಟು ಫಿಲಮ್ ನೋಡಿದ್ರೆ ಅದರಂತರ ಸ್ಕ್ರೀನ್ ಪ್ಲೇ ಇವತ್ತಿಗೂ ಬಂದಿಲ್ಲ. ಎಕ್ಸಾಕ್ಟ್ಲಿ. ನಿಮ್ಗೆ ನೈಟ್ ಆದ್ರೆ ಥ್ರಿಲ್ಲರ್, ಹಾರರ್, ಡೇ ಲೈಟ್ ಅಲ್ಲಿ ಫುಲ್ ಹ್ಯೂಮರ್. ದ ಬ್ಲೆಂಡ್ ಇದೆಯಲ್ಲ, ಆ ಬ್ಲೆಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನ್ ಸ್ವಲ್ಪ ಆ ತರ ಇಷ್ಟಪಡ್ತೀನಿ. ಉಪೇಂದ್ರ ಸರ್ ಶಿಷ್ಯನೇ. ಸೊ ನನ್ಗೆ ಅದಕ್ಕೆ ಈಗ ಇದನ್ನು ಅಷ್ಟೇ, ಇದನ್ನು ಒಂದು ಥ್ರಿಲ್ಲರ್ ಸೀಕ್ವೆನ್ಸ್ ಒಂದು ಬರುತ್ತೆ ಒಂದು ಪ್ರೀ ಇಂಟ್ರೋಲ್ ಟೈಮ್ ಅಲ್ಲಿ, ಬಟ್ ಅದ್ರಲ್ಲಿ ಒಂದು ಹ್ಯೂಮರ್ ಇದೆ. ಸೊ ಆ ತರ ಸಿನಿಮಾ ನಮ್ಗೆ ಹಂಗೆ ಟ್ರೀಟ್ ಮಾಡಿದೀವಿ. ಈ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಒಂಥರ ಮಜಾ ಇರುತ್ತೆ ಈ ತರ ಕಾಮಿಡಿ. ಇವಾಗ ಸಿನಿಮಾ ಬರ್ತಾ ಇರೋದ್ರಿಂದ ಸೊ ಜನ ಹಂಗ್ ಲೈಕ್ ಫುಲ್ ನಕ್ಕೊಂಡು ಫಸ್ಟ್ ಹಾಫ್ ಅಂತೂ ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿದೆ ಕಾಮಿಡಿ ವೈಸ್. ಮೀಮ್ಸ್ ನೋಡ್ತೀರಾ ನೀವು? ಮೀಮ್ಸ್ ಗುರು ಅವ್ರದ್ದು ನೋಡಿದೀರಾ? ನೋಡಿಲ್ಲ. ಅಂದ್ರೆ ಲೈಕ್ ನಿಮ್ಮಲ್ಲಿ ಒಂದು ಅದಿದೆ, ಅದು ಹೊರಗಿನ ಜಗತ್ತಿಗೆ ಗೊತ್ತಾದ್ರೆ ಫಸ್ಟ್ ರ್ಯಾಂಕ್ ರಾಜ ಇಲ್ಲ, ಅದು ಅಂದ್ರೆ ನಿಮ್ ಟ್ಯಾಲೆಂಟ್ ಅಂತ ಅದನ್ನ ಪ್ರಪಂಚಕ್ಕೆ ತೋರಿಸ್ಬೇಕು. ಸೊ ನಿಮಗೆ ಗುರು ಅವರು ಒಂದು ಶಾಟ್ ನಲ್ಲಿ ಬಹಳ ಇಂಪ್ರೆಸಿವ್ ಆಗಿ ಕಾಣಿಸ್ತಾರೆ ಬಾಂಡ್ ಗೆಟಪ್ ನಲ್ಲಿ ಅಂತ ಹೇಳಿದ್ರೆ ಯಾವ ಒಂದು ಶಾಟ್ ಅದು? ಐ ಥಿಂಕ್ ಇವ್ರದ್ದು ಎಂಟ್ರಿ ಶಾಟ್ ಸಖತ್ತಾಗಿ, ಇವ್ರ ಸೂಟು ಅದು ಕಾರಲ್ಲಿ ಬರೋದು, ಆ ಬಿಲ್ಡಪ್ ಎಲ್ಲ ಸಖತ್ತಾಗಿದೆ ಅನ್ಸುತ್ತೆ. ವೆರಿ ನೈಸ್, ಸಖತ್ತಾಗಿ ಕಾಣ್ತಾರೆ. ನರ್ಡಿಂದ ಟ್ರಾನ್ಸ್ಫಾರ್ಮೇಶನ್ ಸೂಪರ್ ಆಗಿ ಕಾಣಿಸುತ್ತೆ ಅದ್ರಲ್ಲಿ. ಓಕೆ, ಸೊ ಐ ಥಿಂಕ್ ಸರ್ ಒಂದು ಎಲಿವೇಶನ್ ಮತ್ತೆ ಬಿಲ್ಡಪ್ ಕೊಡುವಂತ ಒಂದು ಇಂಡಸ್ಟ್ರಿ ಇದೆ ಅಂತ ಹೇಳಿದ್ರೆ, ಅಂದ್ರೆ ಒಬ್ಬ ಹೀರೋಗೆ ಒಂದು ಎಂಟ್ರಿ ಇದೇ ತರ ಇರಬೇಕು, ಒಂದು ಹೈಪ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಐ ಥಿಂಕ್ ನಮ್ಮ ಇಂಡಸ್ಟ್ರಿ ಬಿಟ್ರೆ ಬೇರೆ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಐ ಥಿಂಕ್ ಬಾಲಿವುಡ್ ನಲ್ಲೂ ಈ ರೀತಿ ಅದಕ್ಕೆ ಸೌತ್ ವಿ ಆರ್ ಕಿಂಗ್. ಹೌದು, ಬಾಲಿವುಡ್ ಅಲ್ಲಿ ನಿಮ್ಗೆ ಇನ್ನೂ ಕರೆಕ್ಟ್ ಆಡಿಯನ್ಸ್ ಪಲ್ಸ್ ಗೊತ್ತಿಲ್ಲ ಅವ್ರಿಗೆ. ಮಾಸ್ ಆಗಿ ಹೆಂಗೆ ಹೀರೋನ ಎಲಿವೇಶನ್, ಹೀರೋ ಆರ್ ಹೀರೋನ್ ವಾಟ್ ಎವರ್, ಆ ಕ್ಯಾರೆಕ್ಟರ್ ಒಂದು ಎಲಿವೇಶನ್ ಇದೆಯಲ್ಲ, ಅದು ಸೌತ್ ನಿಮ್ಗೆ. ಸೌತಲ್ಲಿ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಇರ್ಬೋದು, ಒಂದು ಫ್ಯಾಮಿಲಿ ಡ್ರಾಮಾ ಇರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲ ಬ್ಲೆಂಡ್ ಮಾಡ್ತಾರೆ ಸೌತಲ್ಲಿ. ಎಕ್ಸಾಕ್ಟ್ಲಿ. ಆಮೇಲೆ ನಾವು ಸಿಚುಯೇಷನ್ ತಕ್ಕಂಗ್ ಬ್ಲೆಂಡ್ ಮಾಡಿರ್ತೀವಿ, ಅದಕ್ಕೆ ಅಂತ ಸುಮ್ಮನೆ ತಂದು ತುಂಬಲ್ಲ. ಹೌದು, ಇದ್ರಲ್ಲೂ ಅಷ್ಟೇ, ಇದ್ರಲ್ಲೂ ಹೀರೋ ಇಂಟ್ರೊಡಕ್ಷನ್ ಏನಿದೆಯಲ್ಲ ಅದು ನೀವು ಪ್ರಾಪರ್ ಬ್ಲೆಂಡ್ ಆ ಸಿಚುಯೇಷನ್ಗೆ, ಏನೋ ಹಿಂಗೆ ಮಾಡಬೇಕು ಅಂತ ಮಾಡಿರೋಂಥ ವಿಷಯ ಅಲ್ಲ ಅದು. ಓಕೆ, ಅಂಡ್ ಈ ಡೇಟ್ ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಅಲ್ಲ, ಅದೇನು ಆತರ ಏನು ಇಂಟೆನ್ಷನಲ್ ಇರ್ಲಿಲ್ಲ. ಆಕ್ಚುಲಿ ನಾವು ಜಾನ್ವರಿಲಿ ಒಂದು ಪ್ಲಾನ್ ಮಾಡಿದ್ವಿ. ಅವ್ರದ್ದು ಫಾರೆಸ್ಟ್ ಇತ್ತು, ನಾಳೆ ರಿಲೀಸ್ ಆಗ್ತಿದೆ ಗುರು ಅವ್ರದ್ದು. ಈ ಮುಖಾಂತರ ಗುರುಗೆ ಆಲ್ ದಿ ಬೆಸ್ಟ್ ಗುರು, ನಾಳೆ ರಿಲೀಸ್ಗೆ ಒಳ್ಳೇದಾಗ್ಲಿ. ಸೊ ಹಂಗಾಗಿ ಕ್ಲಾಶ್ ಆಗೋದ್ ಬೇಡ, ಒಂದೇ ಇರೋದು ಅನ್ನೋ ತರ ಇದ್ ಬಿಟ್ವಿ. ನೆಕ್ಸ್ಟ್ Feb 7th ಒಂದು ಡೇಟ್ ನೋಡಿದ್ವಿ. ನಂದೇ ಅನ್ಲಾಕ್ ರಾಘವ ಬರ್ತಾ ಇತ್ತು. ಸೊ ಸೇಮ್ ಡೇಟ್ ಇದಾಗದ್ ಬೇಡ ಅಂತೇಳಿ Feb 14th ಹಂಗ್ ಬಂದು ಕೋಇನ್ಸಿಡೆಂಟ್ ಆಗಿ ಹಂಗ್ ಬಂತು ಅಷ್ಟೇ. ಅಂದ್ರೆ ಇಟ್ ಇಸ್ ಲೈಕ್ ಹೀರೋನು ಬಿಸಿ ಇದಾರೆ, ಡೈರೆಕ್ಟರ್ ಬಿಸಿ ಇದಾರೆ, ಸೇಮ್ ಡೇಟ್ ಅಲ್ಲಿ ಕ್ಲಾಶ್ ಆಗ್ತಾ ಇದೆ. ಕೋಇನ್ಸಿಡೆಂಟ್ ಆಗಿ ಆ ಡೇಟ್ ಬಂತು. ಸೊ ದಿಸ್ ಇಸ್ ನಾಟ್ ಅ ವರ್ಕ್ ಆಫ್ ಒನ್ ಡೇ ಸರ್, ಬಿಕಾಸ್ ಇದು ವರ್ಷಾನುಗಟ್ಲೆ ಪರಿಶ್ರಮ, ಇವತ್ತು ನಿಮಗೆ ಎಕ್ಸಾಕ್ಟ್ಲಿ. ಸೊ ಇಷ್ಟು ವರ್ಷಗಳ ಕಾಯ್ಬೇಕಾಯ್ತು. ಬಟ್ ಈ ಒಂದು ಕ್ಲಾಶ್ ನೋಡೋದಕ್ಕೂ ಕೂಡ ನಾನು ಎಲ್ಲ ಕಡೆ ಅದೇ ಹೇಳೋದು ನಿಮ್ಗೆ. ನನ್ ಮುಖ ನೋಡೋದೇ ಗೊತ್ತಾಗುತ್ತೆ ನನ್ಗೆ ಪ್ರಾಪರ್ ಸ್ಲೀಪ್ ಆಗ್ತಿಲ್ಲ ನನ್ಗೆ, ಬಿಕಾಸ್ ಆಫ್ ಸ್ಟ್ರೆಸ್ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಎಂಜಾಯ್ ಮಾಡ್ತಾ ಇದೀವಿ ಈ ಫೇಸ್ ನ. ಅಂದ್ರೆ ಈಗ ನಿನ್ನೆ ನಂದು ಅನ್ಲಾಕ್ ರಾಘವ ಟ್ರೈಲರ್ ರಿಲೀಸ್ ಆಯ್ತು, ಆ ಇವೆಂಟ್ ಮುಗಿಸಿ ಇವತ್ತು ಇದಿದೆ, ನೆಕ್ಸ್ಟ್ ನಾಳೆ ಮತ್ತೆ ಹಿಂಗ್ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೀನಿ, ಒಂದಿನ ಇದು ಒಂದಿನ ಅದು ಅನ್ನೋ ತರ. ಸೊ ಬಟ್ ಇದೊಂಥರ ಬ್ಲೆಸ್ಸಿಂಗ್ ಪೀರಿಯಡ್. 2025 ಓಪನಿಂಗ್ ಅಲ್ಲೇ ಒಳ್ಳೆ ಬಿಸಿ ಆಗಿದೆ. ಸೊ ಮತ್ತೆ ಲೈಫ್ ಅಲ್ಲಿ ಈ ತರ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಸಿಕ್ಕದಾಗ ಅದನ್ನ ಮ್ಯಾಕ್ಸಿಮಮ್ ನಾವು ಅದನ್ನ ಎಂಜಾಯ್ ಮಾಡಕ್ ಕಲಿಬೇಕು. ಓಕೆ, ಸೊ ಸರ್ ಇವಾಗ ಜನರಿಗೆ ಏನಾದ್ರು ಹೇಳ್ತೀರಾ ಅಂತ ಹೇಳಿದ್ರೆ, Feb 14th ಸಿನಿಮಾನ ನಾನು ಯಾಕೆ ನೋಡ್ಬೇಕು ಅಂತ ಹೇಳಿ ಕೇಳಿದ್ರೆ ಏನಂತ ಹೇಳ್ತೀರಾ ಸರ್? ಏನಿಲ್ಲ, ನಗು, ಅದೊಂದೇ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಿಮ್ಗೆ ಇವತ್ತಿನ ಲೈಫ್ ಅಲ್ಲಿ ನಗು ಅನ್ನೋದು ಬಹಳ ಕಮ್ಮಿ ಆಗ್ಬಿಟ್ಟಿದೆ. ನಾನು ಸುಮಾರು ಇಂಟರ್ವ್ಯೂ ಇದನ್ನೇ ಹೇಳಿದ್ದೀನಿ. ನೀವು ನ್ಯೂಸ್ ಪೇಪರ್ ತೆಗೀರಿ, ಮೊಬೈಲ್ ಆನ್ ಮಾಡಿ, ಟಿವಿ ಆನ್ ಮಾಡಿ, ನಿಮಗೆ ಕ್ರೈಮೇ ಫಸ್ಟ್ ಕಾಣಿಸ್ಕೊಳ್ಳೋದೇ ಕ್ರೈಮ್. ನಿಮಗೆ ಬರೀ ಕ್ರೈಮ್ ನ್ಯೂಸು, ದರೋಡೆ, ಚೀಟಿಂಗು, ಪೊಲಿಟಿಕಲ್ ಡ್ರಾಮಾ, ಬರೀ ಇಂಥವೇ ಸಿಗುತ್ತೆ. ಬಿಟ್ರೆ ಒಂದು ಲೈಟ್ ಹಾರ್ಟೆಡ್ ಆಗಿ ತೃಪ್ತಿಯಾಗಿ ನಗೋಣ ಕಣಪ್ಪ, ಒಂದು ಏನೋ ಖುಷಿ ಆಯ್ತು ನನಗೆ ಅನ್ನೋದು ಎಲಿಮೆಂಟ್ ಬಹಳ ಕಮ್ಮಿ ಆಗ್ಬಿಟ್ಟಿದೆ. ಸೊ ನಮ್ಮ ಈ ರಾಜು ಜೇಮ್ಸ್ ಬಾಂಡ್ ಆ ಏರಿಯಾ ಏನಿದೆಲ್ಲ, ಆ ಏರಿಯಾನ ನಿಮ್ಗೆ
ತುಂಬಾ ಮನ್ಸಾ ಇಚ್ಛೆ ನೀವು ನಗುವಂಥದ್ದನ್ನು ತುಂಬಿಸುತ್ತೆ. ಓಕೆ ಬನ್ನಿ 14th. ಸೊ ಮನ್ಸಾ ಇಚ್ಛೆ ನಕ್ಕು ಫ್ಯಾಮಿಲಿ ಜೊತೆ ಕೂತು ಒಂದು ಮ್ಯೂಸಿಕಲ್ ಆಗಿ ಒಳ್ಳೆ ಥಿಯೇಟರ್ ಫೀಲ್ ಮಾಡಿ, ಇಷ್ಟು ಜನ ಆಡಿಯನ್ಸ್ ಒಂದೇ ಫ್ರೇಮಲ್ಲಿ ಇರೋ ಒಂದು ಫೀಸ್ಟ್, ಒಂದು ಎಷ್ಟೋ ವರ್ಷ ಆಗ್ಬಿಟ್ಟಿರುತ್ತೆ ನೀವು ನೋಡಿ, ಓಕೆ ಅದನ್ನ ಅನುಭವಿಸಿ, ಮೇನ್ಲಿ ಲಾಫ್. ಓಕೆ ಎಸ್, ಇವಾಗ ನಿಮ್ಮನ್ನ ಬೀಳ್ಕೊಡ್ತಾ ಇದೀವಿ ಅಂಡ್ ರಾಜುಗೆ ಮತ್ತೆ ಮೃದುಲಾ ಅವ್ರಿಗೆ ಒಂದು ಚಿಕ್ಕ ಗೇಮ್ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಬೀಳ್ಕೊಡ್ತಾರೆ ಅದಕ್ಕೆ. ಅದು ಗೇಮ್ ಆದ್ಮೇಲೆ ಗಿಫ್ಟ್ ಕೊಡ್ತೀರಾ? ಗಿಫ್ಟ್ ಕೊಡ್ತೀವಿ ಸರ್. ಸೊ ಬಿ ದ ಗೇಮ್ ಚೇಂಜರ್. ಇಲ್ಲೇ ಗೇಮಾ? ಓಕೆ, ಸೊ ಇವಾಗ ರಾಜು ಅವ್ರ ಜೊತೆಗೆ ಒಂದ್ ಸ್ವಲ್ಪ ಆಟ ಆಡೋಣ. ಸೊ ಜೇಮ್ಸ್ ಬಾಂಡ್ ರಿಯಲ್ ಆಗಿ ಯಾರು ಅಂತ ಹೇಳಿ ಕಂಡುಹಿಡಿಯುವಂತ ಅಂತ ಸಮಯ ನೀವಾ ಇಲ್ಲ ಅಂತ ಹೇಳಿದ್ರೆ ಅವರ ಅಂತ. ಸೊ ಇದರಲ್ಲಿ ಕೆಲವೊಂದು ಡೈಲಾಗ್ಸ್ ಗಳಿದೆ, ಕೆಲವೊಂದು ಮೀಮ್ಸ್ ಇದೆ ಅಂಡ್ ಕೆಲವೊಂದು ಹೆಸರುಗಳಿದೆ. ಸೊ ಅದನ್ನ ನೀವು ಒಂದು ಮೈಮ್ ಭಾಷೆಯಲ್ಲಿ ಅಂದ್ರೆ ಮಾತಾಡದೇನೆ ನೀವು ಅವರಿಗೆ ಹೇಳ್ಬೇಕಾಗುತ್ತೆ, ಅದನ್ನ ಗೆಸ್ ಮಾಡ್ಬೇಕು. ಓಕೆನಾ? ಓಕೆ. ಸೊ ಫಸ್ಟ್ ಇವಾಗ ವಿಲ್ ಸ್ಟಾರ್ಟ್ ವಿತ್ ಓಕೆ ಮೃದುಲಾ ಅವರು ತೋರಿಸಿ ಅವ್ರಿಗೂ. ಬಾಂಡ್, ರಾಜು ಜೇಮ್ಸ್ ಬಾಂಡ್. ಇದು ತುಂಬಾ ಈಸಿ ಆಗಿದೆ. ಇವಾಗ ಸರ್ ನೆಕ್ಸ್ಟ್ ನಿಮ್ದು, ನೀವು ನೋಡೋ ಹಾಗಿಲ್ಲ. ಓಕೆ ಓಕೆ. ಮೀಸೆ ಇದೆಯಾ ಇಲ್ಲಿ ಯಾರಿಗಾದ್ರು ಉದ್ದಕ್ಕಿರೋರ್ಗೆ? ಯಾರು ಇರ್ಬೋದು? ಇದು ಹೀರೋ ಓಕೆ, ನಮ್ ಕನ್ನಡ ಇಂಡಸ್ಟ್ರಿ. ಸುದೀಪ್ ಸರ್. ಓಕೆ ಅಂಡ್ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಅವ್ರು ತೋರಿಸ್ಬೇಕು, ಆದ್ಮೇಲೆ ಹಾಕೊಳ್ಳಿ. ಹಾ ಚಂದ್ರ. ಮೂನ್ ಈಟಿಂಗ್. ಹೇಳಾಗಿಲ್ಲ. ಹನಿಮೂನ್. ಹನಿಮೂನ್. ಅದಕ್ಕೆ ಏನ್ ಹೇಳ್ತಾರೆ? ನಮ್ ಫಸ್ಟ್ ನೈಟ್. ಫಸ್ಟ್ ನೈಟ್ ರಾಜು. ಕನ್ನಡದಲ್ಲಿ ಏನ್ ಹೇಳ್ತಾರೆ? ಕನ್ನಡದಲ್ಲಿ ಏನ್ ಹೇಳ್ತಾರೆ ಅದಕ್ಕೆ? ಮೂನಿಗ. ಚಂದ್ರ. ಹನಿಮೂನಿಗೆ ಏನ್ ಹೇಳ್ತಾರೆ? ಅದ ಯೂಸ್ ಮಾಡ್ತೀವಿ ತಿನ್ನಕ್ಕೆಲ್ಲ. ಸ್ಪೂನ್. ಸ್ಪೂನ್ ಅಲ್ಲ, ಒಂದು ಕಂಟೆಂಟ್ ಯೂಸ್ ಮಾಡ್ತೀವಿ. ಸ್ವೀಟ್ ಆಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಎಲ್ಲ ಸಲಾಡ್ಗೆಲ್ಲ ಹಾಕೋತೀವಿ, ತುಂಬಾ ಈಸಿ. ಓಟ್ಸ್ಗೆಲ್ಲ ಹಾಕೋತೀವಿ. ಹನಿ. ಹನಿ. ಹನಿ ಕನ್ನಡದಲ್ಲಿ ಅಂತಾರೆ. ಹನಿಗೆ ಕನ್ನಡದಲ್ಲಿ ಜೇನುತುಪ್ಪ. ಜೇನಿಗೆ ಇನ್ನೊಂದು ಹೇಳ್ತೀವಿ. ಬಾನಲ್ಲೆ ಬಾನಲ್ಲೆ. ಬಾನಲ್ಲೆ ಬಾನಲ್ಲೆ ಡ್ಯಾಶ್. ಜೇನುತುಪ್ಪ ಬಿಟ್ರೆ ಏನಂತಾರೆ? ಓಕೆ, ನಿಮ್ಮ ಡೈರೆಕ್ಟರ್ ನ ಆಯ್ತು. ಜಾಸ್ತಿ ತಿಂತಾರೆ ನಿಮ್ ಕಡೆ, ನಾರ್ತ್ ಕರ್ನಾಟಕದ ಕಡೆ. ಅದು ಅದ್ರ ಹೆಸರೇ. ಸುಪಾರಿ. ಅದೇ ಹೆಸರು ಇದೆ, ಅದೇ ಅದ್ರಲ್ಲಿ ಇದೆ. ಅದ್ರಲ್ಲಿ ಯಾವ್ದಾದ್ರು ಗೊತ್ತು ನಿಮಗೆ? ಹೆಸರು ಹೇಳಿ. ಹೆಸರು ಹೇಳಿ. ಅದೇ ಪಾನ್ ಪರಾಗ್ದ. ಆ ತರದ ಬ್ರ್ಯಾಂಡ್ಗಳ ಹೆಸರು ಹೇಳಿ. ಬ್ರ್ಯಾಂಡ್ಗಳ ಹೆಸರು ಹೇಳಿ. ಸಖತ್ ಗೆಸ್ ಮಾಡಿದ್ರಿ ಸರ್ ನೀವು. ಎಲ್ಲಾ ಕಡೆ ಅದು ವಿಮಲ್. ಆ ತರದ ಇನ್ನೊಂದ್ 2-3 ಹೆಸರು. ಸ್ಟಾರ್. ಅದಾದ್ಮೇಲೆ ಎಂ ಅಲ್ಲಿ ಬರುತ್ತೆ. ಎಂ. ಮಾಣಿಚಂದ್. ಮಾಣಿಕ ಅವ್ರ ಬ್ರದರ್. ಅಯ್ಯೋ ಗೊತ್ತಿಲ್ಲ. ಅವ್ರ ತಮ್ಮ. ಯಾವ್ದಾದ್ರು ನಮ್ ಡ್ರೈವರ್ ಹೆಸರು ಗೊತ್ತಾ? ಮುನಿರಾಜ್. ಇಲ್ಲ ಅಲ್ಲ, ಮುನಿರಾಜ್ ಇವರು MLA. ಡೈರೆಕ್ಟರ್ದು ಸರ್ನೇಮ್ ನಲ್ಲಿ ಇದೆ. ನಮ್ ಡೈರೆಕ್ಟರ್. ಓ ಓಕೆ. ಮಧು. ಮಧು ಇದೇನು? ಚಂದ್ರ. ಮಧು ಚಂದ್ರ. ಮಧು ಅಂತ ಒಂದು ಪಾನ್ ಪರಾಗ್ ಇದೆಯಲ್ಲ, ಮಧು ತಿಂತಾರೆ. ಓಕೆ, ನೆಕ್ಸ್ಟ್. ಇದನ್ನ ಮಾತಾಡಂಗಿಲ್ಲ, ಹಾಗೇನೆ ಮೈಮ್ ಭಾಷೆಯಲ್ಲಿ. ಮಾತಾಡೋಂಗಿಲ್ವಾ? ಇಲ್ಲ. ಅಯ್ಯೋ. ಸ್ಲೀಪ್. ಹಾಸಿಗೆ. ಬಾನಲ್ಲ ಮಂಚಕ್ಕೆ ಬಾ. ಅದೇ 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 ಫಸ್ಟ್ ವರ್ಡ್. ಮಂಚ. ಮಂಚ. ಮಂಚಕ್ಕೆ ಬಾ. ಅದ ಬರೀ ಮಂಚ. ಬರೀ ಮಂಚ ಅಷ್ಟೇನಾ? ಅದೇ ಮಂಚರ ಬೇಕು ಗೊತ್ತಾಗ್ಬಿಡುತ್ತೆ. ಬಂತಲ್ಲ, ಅದಕ್ಕೆ ಮಂಚಕ್ ಬಾ ಅಂತ. ಅಯ್ಯೋ. ಓಕೆ, ಸೊ ಐ ಥಿಂಕ್
ಪಾಯಿಂಟ್ಸ್ ಈಕ್ವಲ್ ಆಯ್ತು ಅನ್ಸುತ್ತೆ. ಈಕ್ವಲ್ ಆಯ್ತು. ಎಸ್ ಸೊ ಅವರು ನಮ್ಗೇನ್ ಕೊಡೋದಿಲ್ಲ, ನಾವು ಏನ್ ಕೊಡೋದಿಲ್ಲ, ನೀವೇನಾದ್ರು ಕೊಟ್ಬಿಡಿ. ಎಸ್, ನಮ್ಮ ಕಡೆಯಿಂದ ಪ್ರಮೋಷನ್ ಕೊಡ್ತಾ ಇದೀವಿ. ಥ್ಯಾಂಕ್ ಯು. ವೆಲ್, ಸೊ ರಾಜು ಜೇಮ್ಸ್ ಬಾಂಡ್ ಫೆಬ್ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ದಿನ ಬರ್ತಾ ಇದೆ. ಅಂದ್ರೆ ಲೈಕ್ ಎಲ್ಲಾ ಪ್ರೇಮಿಗಳನ್ನು ಕೂಡ ಬಂದು ನೋಡ್ಬೋದು. ಬಟ್ ಬೇಸಿಕಲಿ ನಿಮಗೆ ಕೇಳ್ತೀನಿ ಅಂತ ಹೇಳಿದ್ರೆ, ರಾಜು ಜೇಮ್ಸ್ ಬಾಂಡ್ ಅನ್ನ ನೋಡೋದಕ್ಕೆ ಒಂದು 3 ಕಾರಣಗಳನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಏನಂತ ಹೇಳ್ತೀರಾ ಸರ್? ಒಂದು, ರಾಜು ಜೇಮ್ಸ್ ಬಾಂಡ್ ಇದರಲ್ಲಿ ನಿಮ್ಮನ್ನ ಮನೋರಂಜನೆ ಕೊಡಕ್ ಬರ್ತಾ ಇದ್ದಾನೆ. ಓಕೆ, ಇಷ್ಟು ದಿನ ಬೇರೆ ತರ ರಾಜು ಬೇರೆ ತರ ನಿಮಗೆ ಒಂದು ಮೆಸೇಜ್ ಕೊಟ್ಕೊಂಡು ಬರ್ತಾ ಇದ್ದೆ. ಇಲ್ಲಿ ಸ್ವಲ್ಪ ಬೇರೆ ಫ್ಯಾಮಿಲಿ ಎಲಿಮೆಂಟ್ಸ್ ಇಟ್ಕೊಂಡು ಸ್ವಲ್ಪ ಆಕ್ಷನ್ ಮಾಡಿಕೊಂಡು ರಾಜು ಬೇರೆ ರಾಜು ತರ ಆಗಿ ನಿಮಗೆ ಮನೋರಂಜಿಸ್ತಾ ಇದ್ದೀನಿ. ದಯವಿಟ್ಟು ಫೆಬ್ರವರಿ 14 ನಾನು ರಾಜು ಜೇಮ್ಸ್ ಬಾಂಡ್ ಚಿತ್ರ ನೋಡಿ ನಿಮ್ಮ ಪೈಸಾ ವಸೂಲಿ ನಿಮ್ಗೆಲ್ಲೂ ನಾನು ಬೋರ್ ಮಾಡಲ್ಲ ಅಂತ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಓಕೆ. ಅಂಡ್ ನಿಮ್ಮ ಸಿನಿಮಾ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂಡ್ ಕನ್ನಡಿಗರಿಗೆ ಏನಾದ್ರು ಹೇಳ್ತೀರಾ ಅಂತ ಹೇಳಿದ್ರೆ ಏನಂತ ಹೇಳ್ತೀರಾ? ನನ್ನ ಪ್ರಕಾರ ಈ ತರ ವಾವ್ ಕಾಸ್ಟಿಂಗ್ ಇರೋದ್ರಿಂದ ಅದು ಸ್ಕ್ರೀನ್ ಮೇಲೆ ಎಲ್ರನ್ನು ನೋಡಕ್ಕೆ ಆ ಕಾಮಿಡಿ, ಎಲ್ರದ್ದು ಕಾಮಿಡಿ ಡಿಫ್ರೆಂಟ್ ಆಗಿರೋದು ಆ ಮಜಾನೇ ಬೇರೆ ಇರುತ್ತೆ. ಸೊ ಅದು 14 ಫೆಬ್ರವರಿಗೆ ರಿಲೀಸ್ ಆಗ್ತಾ ಇರೋದು. ಎಸ್. ಅಂಡ್ ಐ ಥಿಂಕ್ ಎಲ್ಲಾ ಪ್ರೇಮಿಗಳು ಏನ್ ಮಾಡ್ಬೇಕು ಅವತ್ತಿನ ದಿನ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಬಂದು ರಾಜು ಜೇಮ್ಸ್ ಬಾಂಡ್ ನೋಡಿದ್ರೆ ಐ ಥಿಂಕ್ ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ, ಆಕ್ಷನ್ ಮಾಡಿದ್ದಾರೆ. ಸೊ ಸಖತ್ತಾಗಿರುತ್ತೆ. ಓಕೆ. ಅಂಡ್ ಒಳ್ಳೇದಾಗ್ಲಿ ರಾಜು ಜೇಮ್ಸ್ ಬಾಂಡಿಗೆ, ಆಲ್ ದ ವೆರಿ ಬೆಸ್ಟ್. ಸೊ ಪ್ರತಿಯೊಬ್ಬರು ಕೂಡ ಫೆಬ್ರವರಿ 14ನೇ ತಾರೀಕು ನಿಮ್ಮ ಲವರ್ಸ್ ಜೊತೆಗೆ ಬಂದು ಕಾರ್ನರ್ ಸೀಟು, ಸೆಂಟರ್ ಸೀಟ್ ಎಲ್ಲದನ್ನು ಫಿಲ್ ಮಾಡಿ ಬಂದು ಪ್ರತಿಯೊಬ್ಬರು ಕೂಡ ಸಿನಿಮಾನ ನೋಡಿ ಥಿಯೇಟರ್ ನಲ್ಲಿ ನೋಡಿ ಅಂತ ಕೇಳ್ಕೊಂತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್ ನಿಮಗೆ. ಅಂಡ್ ಸಕ್ಸಸ್ ಮೀಟ್ ಅಲ್ಲಿ ಸಿಗೋಣ. ಇಷ್ಟೊತ್ತು ನಮ್ಮ KFI ನ ನೀವು ನೋಡಿದಕ್ಕೆ ಧನ್ಯವಾದಗಳು. ಅಂಡ್ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು.